ವರ್ಷದ ಹಿಂದಿನ ದ್ವೇಷ, ರಸ್ತೆಯಲ್ಲೇ ಭೀಕರ ಹತ್ಯೆ, ತಾಯಿ ಜೊತೆ ಓಡಿ ಹೋಗಿದ್ದವನ ಡೆಡ್ಲಿ ಮರ್ಡರ್. ಹೌದು, ಅಂಥದ್ದೇ ಒಂದು ಸ್ಟೋರಿಯನ್ನ ತೋರಿಸ್ತಿದ್ದೀವಿ. 10 ವರ್ಷದ ಹಿಂದೆ ದ್ವೇಷ ಇತ್ತು, ರಸ್ತೆಯಲ್ಲೇ ಈಗ ಭೀಕರ ಹತ್ಯೆಯಾಯಿತು. ತಾಯಿ ಜೊತೆ ಓಡಿ ಹೋಗಿದ್ದವನ ಡೆಡ್ಲಿ ಮರ್ಡರ್ ಆಗಿದೆ. ಶವದ ಬೆನ್ನ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿದ್ದಾನೆ ಭೂಪ. 2015ರಲ್ಲಿ ಈರಯ್ಯನ ತಾಯಿ ಜೊತೆ ಓಡಿ ಹೋಗಿದ್ದಂತಹ ಬಸಪ್ಪ 11 ವರ್ಷದ ಬಳಿಕ ಊರಿಗೆ ಬಂದಿದ್ದ ಬಸಪ್ಪನ ಕೊಲೆಯಾಗಿದೆ. ಸವದತ್ತಿಯ ಹುಲಿಕಟ್ಟೆ ಗ್ರಾಮಕ್ಕೆ ಬಂದಿದ್ದಂತಹ ಬಸಪ್ಪ ಈತ 16 ಬಾರಿ ಮಚ್ಚಿನಿಂದ ಹೊಡೆದು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಭೀಕರ ಹತ್ಯೆ ನಡೆದಿದೆ. ನಿನ್ನೆ ಸಂಜೆ ಬರ್ತಿದ್ದವನನ್ನ ರಸ್ತೆಯಲ್ಲಿ ತಡೆದು ಹತ್ಯೆ ಮಾಡಲಾಗಿದೆ. ಬಳಿಕ ಕೊಲೆ ಮಾಡ್ತಿರೋದಾಗಿ ಪೊಲೀಸರಿಗೆ ಈರಯ್ಯ ಕರೆ ಮಾಡಿದ್ದಾನೆ. ಪೊಲೀಸರು ಬರೋವರೆಗೆ ಶವದ ಮೇಲೆ ಕಾಲಿಟ್ಟಿದ್ದಾನೆ ಆ ಆರೋಪಿಯನ್ನ ಈರಯ್ಯನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಭೀಕರ ಹತ್ಯೆ ಒಂದು ಆಗಿರುವಂಥದ್ದು. 10 ವರ್ಷದ ಹಿಂದಿನ ದ್ವೇಷವನ್ನ ರಸ್ತೆಯಲ್ಲಿ ಭೀಕರ ಹತ್ಯೆ ಮಾಡೋದ್ರ ಮೂಲಕ ತೀರಿಸಿಕೊಂಡಿದ್ದಾನೆ. ತಾಯಿ ಜೊತೆಗೆ ಓಡ್ ಹೋಗಿದ್ದವನ ಡೆಡ್ಲಿ ಮರ್ಡರ್ ಆಗಿರುವಂಥದ್ದು. ಶವದ ಬೆನ್ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿದ್ದಾನೆ ಈ ಭೂಪ. 2015ರಲ್ಲಿ ಈರಯ್ಯನ ತಾಯಿ ಓಡ್ ಹೋಗಿದ್ರಂತೆ ಬಸಪ್ಪನ ಜೊತೆಗೆ. 11 ವರ್ಷದ ಬಳಿಕ ಈ ಬಸಪ್ಪ ಊರಿಗೆ ಬಂದಂತಹ ಸಂದರ್ಭದಲ್ಲಿ ಅವನನ್ನ 16 ಬಾರಿ ಮಚ್ಚಿನಿಂದ ಹೊಡೆದು ರಸ್ತೆಯಲ್ಲಿ ಕೊಲೆ ಮಾಡಿದ್ದಾನೆ ಈರಯ್ಯ. ಸವದತ್ತಿಯ ಹುಲಿಕಟ್ಟೆ ಗ್ರಾಮಕ್ಕೆ ಬಂದಿದ್ದಂತಹ ಈ ಬಸಪ್ಪನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ನಿನ್ನೆ ಸಂಜೆ ಬರ್ತಿದ್ದವನನ್ನ ರಸ್ತೆಯಲ್ಲಿ ತಡೆದು ಹತ್ಯೆ ಮಾಡಲಾಗಿದೆ. ಬಳಿಕ ಕೊಲೆ ಮಾಡಿರೋದಾಗ ತಾನೇ ಫೋನ್ ಮಾಡಿದ್ದಾನೆ ಈ ಈರಯ್ಯ. ಪೊಲೀಸರು ಬರೋವರೆಗೂ ಶವದ ಮೇಲೆ ಕಾಲಿಟ್ಟಿದ್ದ ಆರೋಪಿ ಈರಯ್ಯನನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಅನೈತಿಕ ಸಂಬಂಧದ ಆರೋಪದಿಂದ ಕೊಂದು ಶವದ ಬೆನ್ನ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿದ್ದಾನೆ ಈ ಭೂಪ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬರೋಬ್ಬರಿ 16 ಬಾರಿ ಮಚ್ಚಿನಿಂದ ಇರಿದು ಕೊಂದು ಬರ್ಬರ ಹತ್ಯೆ ಮಾಡಿದ್ದಾನೆ ಈ ಬಸಪ್ಪ. ಹೊಸಮನಿ 51 ವರ್ಷ ಕೊಲೆಯಾದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಬಸಡೋಣಿ ಗ್ರಾಮದಂತ ಬಸಪ್ಪ ಈತ. ಇನ್ನು ಕೊಲೆ ಮಾಡಿದ ಆರೋಪಿ ಈರಯ್ಯ ಮಠಪತಿ ಅಂತ ಹೇಳಲಾಗಿದೆ. ನಿನ್ನೆ ಸಂಜೆ ರಸ್ತೆ ಮಧ್ಯೆ ಬರ್ತಿದ್ದವನನ್ನ ತಡೆದು ತಾನೇ ಹತ್ಯೆ ಮಾಡಿ ಪೊಲೀಸರಿಗೂ ಕರೆ ಮಾಡಿ ಹೇಳಿದ್ದಾನೆ ಈರಯ್ಯ. ಪೊಲೀಸರು ಬರೋವರೆಗೂ ರಸ್ತೆ ಮಧ್ಯೆನೆ ಅದೇ ಶವದ ಮೇಲೆ ಬೆನ್ನ ಮೇಲೆ ಕಾಲಿಟ್ಕೊಂಡು ನಿಂತಿದ್ದಂತೆ ಈ ಕೊಲೆಗಾರ. ಆರೋಪಿ ಈರಯ್ಯನನ್ನ ವಶಕ್ಕೆ ಪಡೆದಿದ್ದಾರೆ ಸವದತ್ತಿ ಠಾಣೆ ಪೊಲೀಸರು. ಈರಯ್ಯ ತಾಯಿ ಜೊತೆಗೆ ಓಡಿ ಹೋಗಿದ್ದಂತೆ ಈ ಬಸಪ್ಪ ಅದೇ ಹಳೆ ದ್ವೇಷ ಇಟ್ಕೊಂಡು ಸಾರ್ವಜನಿಕವಾಗಿ ರಸ್ತೆಯಲ್ಲಿ 16 ಬಾರಿ ಮಚ್ಚಿನಿಂದ ಇರಿದು ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಅಟ್ಟಹಾಸ ಮೆರೆದಿದ್ದಾನೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಆರೋಪಿ ಈರಯ್ಯ ಸಾರ್ವಜನಿಕವಾಗಿ ರಸ್ತೆಯಲ್ಲಿ ಹಳೆಯ ದ್ವೇಷ ಇಟ್ಕೊಂಡು ಕೊಲೆ ಮಾಡಿರುವಂಥದ್ದು, ಬರ್ಬರ ಹತ್ಯೆಗೈದಿರುವಂಥದ್ದು. 11 ವರ್ಷದ ದ್ವೇಷ ಇದು. 11 ವರ್ಷದ ಬಳಿಕ ಬಸಪ್ಪ ಊರಿಗೆ ಬರ್ತಾನೆ. ಇದೇ ಸಂದರ್ಭದಲ್ಲಿ ಹಳೆಯ ದ್ವೇಷವನ್ನ ಇಟ್ಕೊಂಡು ಊರಿಗೆ ಬರ್ತಿದ್ದಂತೆಯೇ ನಡು ದಾರಿಯಲ್ಲಿ ನಿಲ್ಲಿಸಿ 16 ಬಾರಿ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ನಿನ್ನೆ ಸಂಜೆ ಬರ್ತಿದ್ದವನನ್ನ ರಸ್ತೆಯಲ್ಲಿ ತಡೆದು ನಿಲ್ಲಿಸಿ ಹತ್ಯೆಗೈದಿರುವಂಥದ್ದು. ಬಳಿಕ ಕೊಲೆ ಮಾಡಿದ್ದೇನೆ ಅಂತ ತಾನೇ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ದಾನೆ ಈ ಈರಯ್ಯ. ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. 10 ವರ್ಷದ ಹಿಂದಿನ ದ್ವೇಷ ಈಗ ಡೆಡ್ಲಿ ಮರ್ಡರ್ ಅಲ್ಲಿ ಅಂತ್ಯವಾಗಿದೆ. ತಾಯಿ ಜೊತೆಗೆ ಓಡಿ ಹೋಗಿದ್ದಂತೆ ಆ ದ್ವೇಷವನ್ನ ಇಟ್ಕೊಂಡಿದ್ದ ಈ ಈರಯ್ಯ 11 ವರ್ಷ ಆದ್ಮೇಲೆ ಅವನು ಊರಿಗೆ ಬರ್ತಿದ್ದಂತೆನೆ ಈ ಬಸಪ್ಪ ಹೊಸಮನಿ ಇದಾನಲ್ಲ, ಇವನು ಬಸಡೋಣಿ ಗ್ರಾಮದವನು. 51 ವರ್ಷ ಅಂತ ಗುರುತಿಸಲಾಗಿದೆ.